ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ನಾನಿವತ್ತಿನ ವಿಡಿಯೋದಲ್ಲಿ ಸಿಹಿಗೆಣಸಿನ ಮಸಾಲೆ ಪೂರಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಯಾವತ್ತೂ ಒಂದೇ ರೀತಿಯ ಪೂರಿ ಮಾಡೋದರ ಬದಲಾಗಿ ಒಂದ್ಸಲ ಈ ರೀತಿಯಲ್ಲಿ ಪೂರಿಯನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1/4 kg ಸಿಹಿಗೆಣಸನ್ನು ತಗೊಂಡಿದ್ದೇನೆ. 2 ಸೈಡನ್ನು ಮೊದಲಿಗೆ ತೆಗೆದು ನಂತರ ಈ ರೀತಿ ದೊಡ್ಡದಾಗಿ ಕಟ್ ಮಾಡಬೇಕು. ಹಬೆಯಲ್ಲಿ ಇದನ್ನು 15 ನಿಮಿಷ ಅಥವಾ ಸಾಫ್ಟ್ ಆಗೋ ತನಕ ಬೇಯಿಸಬೇಕು. ಹಾಗಾಗಿ ಇಡ್ಲಿ ಪಾತ್ರೆಯ ತಳಕ್ಕೆ ನೀರು ಹಾಕಿ ಇಟ್ಟಿದ್ದೆ. ಕಟ್ ಮಾಡಿರುವ ಸಿಹಿಗೆಣಸನ್ನು ಇಟ್ಟು ಬೇಯೋದಕ್ಕೆ ಬಿಡಿ. ಈ ರೀತಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಂಡು ಸ್ವಲ್ಪ ತಣಿಯೋದಕ್ಕೆ ಬಿಡಿ. ತಣಿದ ನಂತರ ಸಿಪ್ಪೆ ತೆಗೆದು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸ್ಕೊಳ್ಳಿ. ಸಿಪ್ಪೆ ತೆಗೆದ ಸಿಹಿಗೆಣಸನ್ನು ತುರಿಯೋದಾದ್ರೆ ತುರ್ಕೊಳ್ಬೋದು, ಪೊಟೆಟೊ ಸ್ಮ್ಯಾಶರ್ನಲ್ಲಿ ಸ್ಮ್ಯಾಶ್ ಕೂಡ ಮಾಡ್ಬೋದು. ತುಂಬಾ ಸಾಫ್ಟ್ ಆಗಿದ್ರಿಂದ ನಾನು ಕೈಯಿಂದಲೇ ಪುಡಿ ಮಾಡ್ತಾ ಇದ್ದೇನೆ. ಗೆಣಸಿನ ಪೀಸ್ ಸಿಗಬಾರ್ದು, ಚೆನ್ನಾಗಿ ಹುಡಿ ಮಾಡಿಕೊಂಡು ನಂತರ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ ಪುಡಿ, 1 ಚಮಚ ಅಚ್ಚಕಾರದ ಪುಡಿ, 4 ಚಮಚದಷ್ಟು ಕಸೂರಿ ಮೇಥಿಯನ್ನು ಹಾಕಿ ಇಲ್ಲಿ ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಬೋದು. ಮೊದಲಿಗೆ ಸಿಹಿಗೆಣಸಿನೊಂದಿಗೆ ಮಸಾಲೆ ಹಾಗೂ ಗೋಧಿ ಹಿಟ್ಟನ್ನು ಕಲಸಿ ನಂತರ ಸ್ವಲ್ಪನೇ ನೀರು ಸೇರಿಸಿಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಮಿಶ್ರಣವನ್ನು ರೆಡಿ ಮಾಡಬೇಕು. ಮಿಶ್ರಣವನ್ನು ರೆಡಿ ಮಾಡಿಕೊಂಡು ತಕ್ಷಣಕ್ಕೆ ಪೂರಿಯನ್ನು ಮಾಡ್ಕೋಬೋದು. ಇಲ್ಲಿ ಹಿಟ್ಟನ್ನು ನೆನೆಸುವ ಅವಶ್ಯಕತೆ ಇರೋದಿಲ್ಲ. ಇನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪೂರಿಯಂತೆ ಲಟ್ಟಿಸ್ತಾ ಹೋಗೋದು. ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೇನೆ. ತೀರಾ ತೆಳುವಾಗಿ ಲಟ್ಟಿಸದೆ ಸ್ವಲ್ಪ ದಪ್ಪವಾಗಿರುವಂತೆಯೇ ಲಟ್ಟಿಸ್ಕೊಳ್ಳಿ. ನೋಡಿ, ಈ ಹದದಲ್ಲಿ ಲಟ್ಟಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಬಿಸಿಯಾಗಿರುವಂತಹ ಎಣ್ಣೆಗೆ ಲಟ್ಟಿಸಿರುವ ಪೂರಿಯನ್ನು ಹಾಕಿ ಕರಿಯಿರಿ. ಲೈಟಾಗಿ ಪೂರಿಯನ್ನು ಪ್ರೆಸ್ ಮಾಡಿಕೊಂಡು ಮೇಲಿಂದ ಎಣ್ಣೆಯನ್ನು ಚಿಮುಕಿಸಿ, ಆಗ ಈ ರೀತಿಯಲ್ಲಿ ಉಬ್ಬಿ ಬರುತ್ತೆ. ಈಗ ನೋಡಿ, ಫ್ಲೇವರ್ಫುಲ್ ಆಗಿರುವ ಸಿಹಿಗೆಣಸಿನ ಮಸಾಲೆ ಪೂರಿ ರೆಡಿ ಆಯಿತು. ನಿಮ್ಮಿಷ್ಟದ ಸೈಡ್ ಡಿಶ್ನೊಂದಿಗೆ ಸರ್ವ್ ಮಾಡ್ಬೋದು. ನಾನಿಲ್ಲಿ ತರಕಾರಿ ಸಾಗು ಜೊತೆ ಸರ್ವ್ ಮಾಡಿದ್ದೇನೆ. ಫಸ್ಟ್ ಕ್ಲಾಸ್ ಆಗಿತ್ತು. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.